ಹಲೋ ಹಾಯ್ ಫ್ರೆಂಡ್ಸ್, ರುಚಿಗಳು ಬೈ ಮಾನಸ ಚಾನಲ್ಗೆ ಸ್ವಾಗತ. ತುಂಬ ಸಾಫ್ಟಾಗಿ ಮತ್ತು ಟೇಸ್ಟಿಯಾಗಿರೋಂಥ ಮಸಾಲೆ ಇಡ್ಲಿ ಮಾಡೋದು ಹೇಗೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಮನೆಯಲ್ಲಿ ಟ್ರೈ ಮಾಡಿ ತಪ್ಪದೆ ಲೈಕ್ ಬಟನ್ನ ಪ್ರೆಸ್ ಮಾಡಿ. ನೋಡಿ, ಈ ಗ್ಲಾಸ್ ಅಳತೆನಲ್ಲಿ ನಾನು ಅಕ್ಕಿ ಮತ್ತು ಉದ್ದಿನಬೇಳೆನ ತಗೋತಾ ಇದ್ದೀನಿ. ಇದಕ್ಕೆ ದೋಸೆ ಅಕ್ಕಿ ಮತ್ತು ಇಡ್ಲಿ ಅಕ್ಕಿನ ಎರಡನ್ನೂ ನಾನು ಸಮ ಅಳತೆನಲ್ಲಿ 2 ಗ್ಲಾಸ್ ದೋಸೆ ಅಕ್ಕಿ, 2 ಗ್ಲಾಸ್ ಇಡ್ಲಿ ಅಕ್ಕಿನ ಮತ್ತೆ 1 ಸ್ಪೂನಷ್ಟು ಮೆಂತ್ಯ ಕಾಳನ್ನು ಕೂಡ ಇದಕ್ಕೆ ಹಾಕೊಂಡು ನೆನೆಸಿಟ್ಕೊಂಡಿದ್ದೀನಿ ಮೊದಲೇ. ಇದೆಲ್ಲ ಚೆನ್ನಾಗಿ ನೆಂದಾದ್ಮೇಲೆ ಒಂದು 5 ಅವರ್ಸ್ ನೆಂದ್ರೆ ಚೆನ್ನಾಗಿರುತ್ತೆ. ಇಡ್ಲಿ ಸಾಫ್ಟಾಗಿ ಬರುತ್ತೆ. ಇವಾಗ ಉದ್ದಿನ ಬೇಳೆನೂ ಅಷ್ಟೇ. ಉದ್ದಿನ ಬೇಳೆನ ನಾನು ಅದೇ ಸೇಮ್ ಗ್ಲಾಸ್ನಲ್ಲಿ 1 ಗ್ಲಾಸಷ್ಟು ತುಂಬ ಫುಲ್ ಆಗುವಷ್ಟು ಸ್ವಲ್ಪ ಗೋಪುರದ ಥರ ಹಾಕೊಂಡಿದ್ದೀನಿ. ಅದನ್ನು ಕೂಡ ಜೊತೆನಲ್ಲೇ ನೆನೆಸಿಟ್ಕೊಂಡಿದ್ದೀನಿ. ಹಾಗೆ ಇದು ಅವಲಕ್ಕಿ. ಅವಲಕ್ಕಿನೂ ಕೂಡ ಸೇಮ್ ಗ್ಲಾಸ್ನಲ್ಲೇ 1.5 ಗ್ಲಾಸಷ್ಟು ನೆನೆಸಿಟ್ಕೊಳ್ಳಿ. ಅದು ಸ್ವಲ್ಪ ಇದು ಒಂದು 2-3 ಅವರ್ಸ್ ನೆಂದಾದ್ಮೇಲೆ ನೀವು ನೆನೆಸಿಟ್ಕೊಂಡ್ರೆ ಆಗುತ್ತೆ. ಮಿಕ್ಸಿನಲ್ಲೇ ಗ್ರೈಂಡ್ ಮಾಡಿ ಸಾಫ್ಟಾಗಿ ಇಡ್ಲಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನಾನು ಮಿಕ್ಸಿನಲ್ಲೇ ಯಾವಾಗಲೂ ಗ್ರೈಂಡ್ ಮಾಡೋದು. ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ನೋಡಿ, 2 ಹಿಡಿನ ನೀವು ಅಕ್ಕಿ ನೆನೆಸಿಟ್ಟಿದ್ದೀರಲ್ಲ, ಅದನ್ನ ಒಂದು 2-3 ಹಿಡಿನ ಹಾಕ್ಕೊಳ್ಳಿ. ಅದ್ರ ಜೊತೆಗೇನೆ ನೀವು ಅವಲಕ್ಕಿನ ನೆನೆಸಿಟ್ಟಿದ್ದೀರಲ್ಲ, ಅದನ್ನು ಕೂಡ ಒಂದು 2-3 ಹಿಡಿನ ಜೊತೆಗೆ ಅಳತೆಗೆ ಹಾಕೊಂಡು ಗ್ರೈಂಡ್ ಮಾಡ್ಕೊಂಡ್ರೆ ಇಡ್ಲಿ ತುಂಬಾ ಸಾಫ್ಟಾಗಿ ಬರುತ್ತೆ. ಈ ಮೆಥಡಲ್ಲಿ ಮಾಡಿ ನೋಡಿ, ನೀವು ಟ್ರೈ ಮಾಡಿ ನೋಡಿ. ಇದ್ರ ಜೊತೆಗೇನೆ ನಾನು 2 ಸ್ಪೂನಷ್ಟು ಉಪ್ಪು ಕೂಡ ಹಾಕೋತಾ ಇದ್ದೀನಿ. ಕಲ್ಲುಪ್ಪು. ಪುಡಿ ಉಪ್ಪಿಗಿನ್ನ ಕಲ್ಲುಪ್ಪನ್ನ ಹಾಕೊಳ್ಳಿ, ಅದು ಆರೋಗ್ಯಕ್ಕೂ ಕೂಡ ಒಳ್ಳೇದು. ಹಾಗೆ ಒಂದು ಅರ್ಧ ಗ್ಲಾಸಷ್ಟು ನೀರು ಕೂಡ ಹಾಕೊಂಡು ಚೆನ್ನಾಗಿ ನೈಸ್ ಆಗೋ ತನಕ ಪೇಸ್ಟ್ ಮಾಡ್ಕೊಳ್ಳಿ. ತುಂಬಾ ನೀರು ಹಾಕಕ್ ಹೋಗ್ಬೇಡಿ. ತುಂಬಾ ನೀರಾದ್ರೆ ಅಷ್ಟು ಚೆನ್ನಾಗಿ ಬರಲ್ಲ. ಅದಕ್ಕೆ ಸ್ವಲ್ಪ ನೀರಾಗೂ ಇರಬಾರ್ದು, ತುಂಬಾ ಗಟ್ಟಿಯಾಗೂ ಇರಬಾರ್ದು. ಆ ಥರ ಗ್ರೈಂಡ್ ಮಾಡ್ಕೊಳ್ಳಿ. ಆದ್ರೆ ನೈಸ್ ಆಗಿ ಪೇಸ್ಟ್ ಮಾಡ್ಕೊಳ್ಳಿ ಚೆನ್ನಾಗಿ. ನೋಡಿ, ಈ ತರ ಈ ಹದದಲ್ಲಿದ್ರೆ ಸಾಕು. ಇದನ್ನ ಒಂದು ದೊಡ್ಡ ಪಾತ್ರೆಗೆ ಹಾಕೊಳ್ಳಿ. ಇದೇ ತರ ಎಲ್ಲನೂ ಗ್ರೈಂಡ್ ಮಾಡ್ಕೊಂಡು ಎಲ್ಲನೂ ಪಾತ್ರೆಗೆ ಹಾಕೊಂಡು ಇಟ್ಕೊಳ್ಳಿ. ನೆಕ್ಸ್ಟ್ ಉದ್ದಿನ ಬೇಳೆನ ಗ್ರೈಂಡ್ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತೀನಿ. ಉದ್ದಿನ ಬೇಳೆನ ನೀವು ಈ ತರ 1 ಲೋಟ ಅಷ್ಟು ನೆನೆಸಿಟ್ಕೊಂಡಿದ್ರಲ್ಲ, ಅದರ ಅರ್ಧ ಭಾಗನ ಹಾಕೊಳ್ಳಿ ಒಂದ್ಸಲಕ್ಕೆ. ಹಾಕೊಂಡು ಅದು ಮುಳುಗುವಷ್ಟು ನೀರನ್ನು ಹಾಕೊಳ್ಳಿ ಅದಕ್ಕೆ. ನೋಡಿ, ಅದು ಮುಳುಗುವಷ್ಟು ನೀರು ಹಾಕೋತಾ ಇದ್ದೀನಿ. ಹಾಕೊಂಡು ಇದನ್ನು ಕೂಡ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಒಂದೇ ಒಂದು ನಂಬರಲ್ಲಿ ಇಟ್ಕೊಂಡು ಗ್ರೈಂಡ್ ಮಾಡ್ಕೊಂಡ್ರೆ ನೋಡಿ, ಈ ತರ ತುಂಬಾ ಚೆನ್ನಾಗಿ ಪೇಸ್ಟ್ ತರ ಆಗಿ ಚೆನ್ನಾಗಿ ಇಡ್ಲಿ ಚೆನ್ನಾಗಿ ಬರುತ್ತೆ ಸಾಫ್ಟ್ ಆಗಿ. ಅದಕ್ಕೋಸ್ಕರ ಅದು ಸ್ವಲ್ಪ ಚೆನ್ನಾಗಿ ತಿರುಗ್ತಾ ಇದ್ರೆ ಮಿಕ್ಸಿನಲ್ಲಿ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗೆಲ್ಲ ಗ್ರೈಂಡ್ ಮಾಡ್ಕೊಂಡು ಹಾಕೊಂಡು ನೋಡಿ, ಇವಾಗ ಎಷ್ಟು ತುಂಬಾ ನೀರಾಗೂ ಇಲ್ಲ, ತುಂಬಾ ಗಟ್ಟಿಯಾಗೂ ಇಲ್ಲ. ಇಡ್ಲಿ ಹಿಟ್ಟು ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಈ ತರ ಟ್ರೈ ಮಾಡಿದ್ರೆ ಮನೆಯಲ್ಲಿ ತಟ್ಟೆ ಇಡ್ಲಿನೂ ಕೂಡ ತುಂಬಾ ಸಾಫ್ಟ್ ಆಗಿ ಬರುತ್ತೆ. ಮಲ್ಲಿಗೆ ಇಡ್ಲಿ ತರ ಸಾಫ್ಟ್ ಆಗಿ ಬರುತ್ತೆ. ಈ ತರ ಒಂದ್ಸಲ ಹಿಟ್ ಮಾಡಿ ಇಟ್ಕೊಂಡ್ರೆ ನೀವು ಇದರಲ್ಲಿ 4-5 ವೆರೈಟಿ ಡಿಶ್‌ನ ಮಾಡ್ಬೋದು. ಇದನ್ನ ಓವರ್ ನೈಟ್ ಹೊರಗಡೆನೆ ಇಟ್ಟು ಫರ್ಮೆಂಟ್ ಆದ್ಮೇಲೆ ಯೂಸ್ ಮಾಡ್ಕೊಳ್ಳಿ ಮಾರ್ನಿಂಗ್. ಇಡ್ಲಿ, ಮಸಾಲೆ ದೋಸೆ, ಪಡ್ಡು ಮತ್ತು ಉತ್ತಪ್ಪಂ ಇದನ್ನೆಲ್ಲ ನೀವು ಒಂದೇ ಹಿಟ್ಟಿನಲ್ಲಿ ಮಾಡ್ಬೋದು. ಇವಾಗ ಒಂದು ಪ್ಯಾನ್‌ಗೆ ನೀವು ಒಂದು 4-5 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳಿ. ಎಣ್ಣೆ ಹಾಕೊಂಡು 1 ಸ್ಪೂನ್ ಅಷ್ಟು ದೊಡ್ಡ ಸ್ಪೂನಲ್ಲಿ ಸಾಸಿವೆ ಸಿಡಿದ ನಂತರ ಇದಕ್ಕೆ ನಾನು ಒಂದು 2 ಆನಿಯನ್, ದಪ್ಪ ದಪ್ಪ ಆನಿಯನ್ನ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಮತ್ತೆ ಹಸಿಮೆಣಸಿನಕಾಯಿ ಕೂಡ ಒಂದು 4-5 ಹಸಿಮೆಣಸಿನಕಾಯಿ ಖಾರ ಇರೋದು ತಗೊಳ್ಳಿ. ಖಾರ ಕಡಿಮೆ ಇದ್ರೆ ಒಂದು 5-6 ಮೆಣಸಿನಕಾಯಿನೂ ಹಾಕೋಬಹುದು. ಹಾಕೊಂಡು ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಚೆನ್ನಾಗಿ ಫ್ರೈ ಆದ್ಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನದ ಪೌಡ್ರು ಮತ್ತೆ ಕೊತ್ತಂಬರಿ ಮತ್ತೆ ಸಾಲ್ಟ್ ಎಲ್ಲ ಹಾಕೊಂಡು ನೋಡಿ, ಈ ತರ ಚೆನ್ನಾಗಿ ಫ್ರೈ ಆದ್ಮೇಲೆ ಇದನ್ನ ನಾವು ನೈಟ್ ನೆನ್ಸಿಟ್ಟಿದ್ವಲ್ಲ ಇಡ್ಲಿ ಬ್ಯಾಟರ್‌ಗೆ, ಅದಕ್ಕೆ ಹಾಕೊಂಡು ಅದು ಸ್ವಲ್ಪ ತಗೊಂಡು ಬೇರೆ ಪಾತ್ರೆಗೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲದಕ್ಕೂ ಹಾಕ್ಬಿಡ್ಬೇಡಿ. ಸ್ವಲ್ಪ ತಗೊಂಡು ಬೇರೆ ಪಾತ್ರೆಗೆ ಹಾಕೊಂಡು ಚಿಕ್ಕ ಪಾತ್ರೆಗೆ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ನೋಡಿ, ಈ ತರ ಎಷ್ಟು ಕಲರ್‌ಫುಲ್ ಆಗಿ ನೋಡ್ತಾ ಇದ್ರೇನೆ ತುಂಬಾ ಟೇಸ್ಟಿ ಆಗಿದೆ ಅನಿಸ್ತಾ ಇದೆ. ಇನ್ನು ಇಡ್ಲಿ ಮಾಡ್ಕೊಂಡು ತಿಂದ್ರೆ ಅಂತೂ ಇನ್ನೂ ಟೇಸ್ಟಿ ಆಗಿರುತ್ತೆ. ಇದನ್ನ ಇಡ್ಲಿ ಪ್ಯಾನ್‌ಗೆ ಹಾಕೊಂಡು ಸ್ಟೀಮಲ್ಲಿ ಒಂದು 1/4 ಗಂಟೆ ಸ್ಟೀಮ್ ಮಾಡಿದ್ರೆ ಸಾಕು. 10 ನಿಮಿಷನೂ ಮಾಡ್ಕೋಬಹುದು, ಇಲ್ಲ 1/4 ಗಂಟೆ ಸ್ಟೀಮ್ ಮಾಡಿದ್ರೂ ಇದು ಆಗುತ್ತೆ. ಸ್ವಲ್ಪ ತುಪ್ಪ ಹಚ್ಬಿಟ್ಟು ಮಾಡಿದ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ. ತುಂಬಾ ಸಾಫ್ಟ್ ಆಗಿ ಇಡ್ಲಿ ಬರುತ್ತೆ. ನೀವು ಇದೇ ತರ ತಟ್ಟೆ ಇಡ್ಲಿನೂ ಮಾಡ್ಕೋಬಹುದು. ಇದನ್ನ ಒಂದು 10-15 ಮಿನಿಟ್ಸ್ ಮುಚ್ಚಿಟ್ಬಿಡಿ ಲಿಡ್ ಹಾಕಿ. ಅವಾಗ 15 ಮಿನಿಟ್ಸ್ ಆದ್ಮೇಲೆ ತುಂಬಾ ಸಾಫ್ಟ್ ಆಗಿರೋಂಥ
ಮಸಾಲ ಇಡ್ಲಿ ರೆಡಿಯಾಗಿದೆ ನೋಡಿ. ಎಷ್ಟು ಸಾಫ್ಟಾಗಿ, ಟೇಸ್ಟಿಯಾಗಿ ನೋಡಿ, ಎಷ್ಟು ಸಾಫ್ಟಾಗಿ, ಎಷ್ಟು ಮೆತ್ತಗೆ ಇಡ್ಲಿ ರೆಡಿಯಾಗಿದೆ. ಮಸಾಲ ಇಡ್ಲಿ ಎಲ್ಲರೂ ಟ್ರೈ ಮಾಡಿ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಹಾಗೆ ಲೈಕ್ ಬಟನ್ ಕೂಡ ಪ್ರೆಸ್ ಮಾಡಿ. ಈ ರೆಸಿಪಿಗಳು ಹೆಚ್ಚು ಜನಕ್ಕೆ ತಲುಪುತ್ತೆ. ನನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ನನ್ನ ಹೊಸ ರೆಸಿಪಿಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.